ವಿವಾಹಿತ ಮಹಿಳೆಯರು ಮಾಡುವ ಈ ಸಣ್ಣ ತಪ್ಪುಗಳು ಪತಿಯ ಆಯುಷ್ಯವನ್ನು ಕುಂಠಿತಗೊಳಿಸುತ್ತವೆಯೇ? ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರಬೇಕಾದರೆ ಈ ರಹಸ್ಯಗಳನ್ನು ತಪ್ಪದೇ ತಿಳಿಯಿರಿ. ನಮ್ಮ ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಎಷ್ಟೋ ವಿಷಯಗಳನ್ನು ವಿವರಿಸಿದ್ದಾರೆ. ನಾವು ಪಾಲಿಸುವ ಸಣ್ಣ ಸಣ್ಣ ನಿಯಮಗಳು ನಮ್ಮ ಹಣೆಬರಹವನ್ನೇ ಬದಲಾಯಿಸುತ್ತವೆಯಂತೆ. ಮುಖ್ಯವಾಗಿ ವಿವಾಹಿತ ಮಹಿಳೆಯರು ತಪ್ಪದೇ ಕೆಲವು ನಿಯಮಗಳನ್ನು ತಿಳಿದುಕೊಂಡು ಪಾಲಿಸಿದರೆ ನಿಮ್ಮ ಪತಿಯ ಆಯುಷ್ಯ ಹೆಚ್ಚಾಗುತ್ತದೆ. ನಿಮ್ಮ ಕುಟುಂಬವೆಲ್ಲ ಅಷ್ಟೈಶ್ವರ್ಯಗಳೊಂದಿಗೆ ಸುಖ ಸಂತೋಷದಿಂದ ಬದುಕುತ್ತೀರಿ. ಈ ಕಲಿಯುಗದಲ್ಲಿ ನಿಮ್ಮ ಕಷ್ಟಗಳೆಲ್ಲ ತಕ್ಷಣ ತೀರಬೇಕೆಂದರೆ ಈ ವಿಡಿಯೋದಲ್ಲಿ ಹೇಳುವ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿ ನೋಡಿ. ಅದ್ಭುತವಾದ ಶುಭ ಫಲಗಳು ಉಂಟಾಗುತ್ತವೆ. ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ನಮ್ಮ ಹಸ್ತದಲ್ಲಿ ಲಕ್ಷ್ಮೀದೇವಿ, ಪಾರ್ವತಿ ದೇವಿ ಮತ್ತು ಸರಸ್ವತಿ ದೇವಿ ವಾಸಿಸುತ್ತಾರಂತೆ. ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಮೊದಲಿಗೆ ನಿಮ್ಮ ಹಸ್ತಗಳನ್ನು ನೋಡಿ ಕಣ್ಣಿಗೆ ಒತ್ತಿಕೊಳ್ಳಿ. ಹೀಗೆ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ ದುರಾದೃಷ್ಟ ದೂರವಾಗಿ ಅದೃಷ್ಟ, ಐಶ್ವರ್ಯ ಕೂಡಿ ಬರುತ್ತದೆ. ಇನ್ನು ಬಹಳಷ್ಟು ಮಹಿಳೆಯರು ಮನೆಯ ಮುಂದೆ ಚಾಕ್ ಪೀಸ್ನಿಂದ ರಂಗೋಲಿ ಹಾಕುತ್ತಾರೆ. ಆದರೆ ಹೀಗೆ ಅಪ್ಪಿತಪ್ಪಿಯೂ ಮಾಡಬೇಡಿ. ಅಕ್ಕಿ ಹಿಟ್ಟಿನಿಂದ ಮಾತ್ರ ಮನೆಯ ಮುಂದೆ ರಂಗೋಲಿ ಹಾಕಬೇಕು. ಅಂದೇ ನಿಮ್ಮ ಮನೆಗೆ ಧನಲಕ್ಷ್ಮಿ ದೇವಿ ಹೆಜ್ಜೆ ಇಡುತ್ತಾಳೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆಯ ಯಜಮಾನ ಪ್ರತಿದಿನ ಮುಂಜಾನೆ ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಿಸಬೇಕು. ಇದರಿಂದ ನಿಮ್ಮ ಕುಟುಂಬಕ್ಕೆಲ್ಲ ಸಕಲ ಶುಭಗಳು ಉಂಟಾಗುತ್ತವೆ. ಹಾಗೆಯೇ ಪ್ರತಿದಿನ ನಿಮ್ಮ ಮನೆಯ ಹೊಸ್ತಿಲ ಹೊರಗೆ ಅರಿಶಿನದ ನೀರನ್ನು ಸಿಂಪಡಿಸಿ. ಮನೆಯ ಮುಂದೆ ಅರಿಶಿನದ ನೀರನ್ನು ಚಿಮುಕಿಸಿದರೆ ಮನೆಗೆ ದುಷ್ಟ ಶಕ್ತಿಗಳು ಪ್ರವೇಶಿಸದಂತೆ ಇರುತ್ತವೆ. ಇನ್ನು ಪ್ರತಿ ವಾರಕ್ಕೊಮ್ಮೆ ನೀರಿನಲ್ಲಿ ಗಂಗಾಜಲ ಬೆರೆಸಿ ಸ್ನಾನ ಮಾಡಿದರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಫಲ ಸಿಗುತ್ತದೆ. ಮಹಿಳೆಯರು ತಪ್ಪದೆ ಪ್ರತಿದಿನ ಕುಂಕುಮದ ಬೊಟ್ಟು ಇಟ್ಟುಕೊಳ್ಳಬೇಕು. ಇದರಿಂದ ನಿಮ್ಮ ಪತಿಯ ಆಯುಷ್ಯ, ಸಂಪತ್ತು ಚೆನ್ನಾಗಿ ಹೆಚ್ಚಾಗುತ್ತದೆ. ನಿಮ್ಮ ಅಡುಗೆ ಮನೆಯಲ್ಲಿರುವ ಉಪ್ಪಿನ ಡಬ್ಬ ಯಾವಾಗಲೂ ತುಂಬಿರಬೇಕು. ಅಂದೇ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ. ಉಪ್ಪಿನ ಡಬ್ಬ ಖಾಲಿಯಾದರೆ ನಿಮ್ಮ ಮನೆಯಲ್ಲಿ ಹಣವೂ ಖಾಲಿಯಾಗುತ್ತದೆ. ಹಾಗೆಯೇ ನಿಮ್ಮ ಅಡುಗೆ ಮನೆಯಲ್ಲಿರುವ ಅಕ್ಕಿ ಡಬ್ಬವನ್ನು ನೇರವಾಗಿ ನೆಲದ ಮೇಲೆ ಇಡಬಾರದು. ಅಕ್ಕಿ ಡಬ್ಬದ ಕೆಳಗೆ ಯಾವುದಾದರೂ ಒಂದು ಮರದ ತುಂಡನ್ನು ಇಟ್ಟುಕೊಳ್ಳಿ. ತನ್ಮೂಲಕ ನಿಮ್ಮ ಮನೆಯಲ್ಲಿ ಧನ, ಧಾನ್ಯಗಳಿಗೆ ಕೊರತೆ ಉಂಟಾಗದಂತೆ ಇರುತ್ತದೆ. ಇನ್ನು ಭೋಜನ ಮಾಡುವಾಗ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಭೋಜನ ಮಾಡಬಾರದು. ದಕ್ಷಿಣದಲ್ಲಿ ಕುಳಿತು ಆಹಾರ ಸೇವಿಸಿದರೆ ನಿಮ್ಮ ಆಯುಷ್ಯ ಕಡಿಮೆಯಾಗುತ್ತದೆ. ಅನಾರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಆದರೆ ಪೂರ್ವ ಅಥವಾ ಉತ್ತರ ಮುಖವಾಗಿ ಕುಳಿತು ಭೋಜನ ಮಾಡಿದರೆ ತುಂಬಾ ಒಳ್ಳೆಯದು. ನಮ್ಮಲ್ಲಿ ಬಹಳಷ್ಟು ಮಹಿಳೆಯರು ಯಾವಾಗ ಬೇಕೆಂದರೆ ಆಗ ಪೂಜೆ ಮಾಡುತ್ತಿರುತ್ತಾರೆ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಪೂಜೆಗೆ ಕೋಟಿಪಟ್ಟು ಪುಣ್ಯ ಫಲ ಲಭಿಸುತ್ತದೆಯಂತೆ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಬೆಳಿಗ್ಗೆ 9 ಗಂಟೆಯೊಳಗೆ ಪೂಜೆ ಪೂರೈಸಿಕೊಳ್ಳಿ. ಆದರೆ ಬೆಳಿಗ್ಗೆ 10 ದಾಟಿದ ನಂತರ ನಿತ್ಯ ದೀಪಾರಾಧನೆ ಮಾಡಬಾರದು. ತಡವಾಗಿ ಪೂಜೆ ಮಾಡಿದರೆ ಆ ಪೂಜೆಗೆ ಯಾವುದೇ ಪುಣ್ಯ ಫಲ ಲಭಿಸುವುದಿಲ್ಲ. ಆದರೆ ಸಾಯಂಕಾಲದ ವೇಳೆ ಮಾಡುವ ದೀಪಾರಾಧನೆಗೆ ಬಹಳ ಶಕ್ತಿ ಇರುತ್ತದೆ. ಇನ್ನು ಭೋಜನ ಮಾಡುವ ಸಮಯದಲ್ಲಿ ಸ್ತ್ರೀಯರು ಕಾಲುಗಳನ್ನು ಆಡಿಸಬಾರದು. ಅಂದರೆ ತೂಗಬಾರದು. ಸ್ತ್ರೀಯರು ಕಾಲುಗಳನ್ನು ಆಡಿಸುತ್ತಾ ಭೋಜನ ಮಾಡಿದರೆ ಆ ಕುಟುಂಬದಲ್ಲಿ ಪದೇ ಪದೇ ಸಮಸ್ಯೆಗಳು ಉಂಟಾಗುತ್ತಿರುತ್ತವೆ. ವಾಸ್ತು ಪ್ರಕಾರ ನಮ್ಮ ಮನೆಯಲ್ಲಿರುವ ಒಲೆ ಅಥವಾ ಸ್ಟವ್ ಅನ್ನು ಲಕ್ಷ್ಮೀದೇವಿ ಎಂದು ಭಾವಿಸುತ್ತಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ಪುಷ್ಕಳವಾಗಿ ಐಶ್ವರ್ಯ ಇರಬೇಕೆಂದರೆ ಪ್ರತಿ ಶುಕ್ರವಾರ ನಿಮ್ಮ ಅಡುಗೆ ಮನೆಯಲ್ಲಿರುವ ಗ್ಯಾಸ್ ಒಲೆಯನ್ನು ಶುಭ್ರವಾಗಿ ಒರೆಸಿ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು ಇಡಿ. ಇನ್ನು ಮಹಿಳೆಯರಿಗೆ ಮುಟ್ಟಾದಾಗ ತಕ್ಷಣ ಪೂಜಾ ಕೊಠಡಿಯನ್ನು ಮುಚ್ಚಬೇಕು. ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿರುವ ದೈವಶಕ್ತಿಗಳೆಲ್ಲ ನಶಿಸುತ್ತವೆ. ಮುಟ್ಟಾದ ಮೊದಲ 4 ದಿನಗಳು ಮನೆಯಲ್ಲಿ ದೀಪಾರಾಧನೆ ಮಾಡಬಾರದು. ಹೊಸ ಬಟ್ಟೆ ಧರಿಸಬಾರದು. ಮುಟ್ಟಾದ ಮೊದಲ 3 ದಿನಗಳು ಅಡುಗೆ ಮನೆಯಲ್ಲಿರುವ ವಸ್ತುಗಳನ್ನು ಮುಟ್ಟದಂತೆ ಆ 3 ದಿನಗಳಿಗೆ ಸಂಬಂಧಿಸಿದ ಕೆಲವು ಅಡುಗೆ ವಸ್ತುಗಳನ್ನು ಪ್ರತ್ಯೇಕವಾಗಿ ಇಟ್ಟುಕೊಳ್ಳಿ. ಮುಟ್ಟಾದ 5ನೇ ದಿನ ಮುಂಜಾನೆ
9 ಗಂಟೆಯೊಳಗೆ ತಲೆಸ್ನಾನ ಮಾಡಿ ಒಂದು ಸಣ್ಣ ಅರಿಶಿನದ ಉಂಡೆಯನ್ನು ಬಾಯಿಗೆ ಹಾಕಿಕೊಳ್ಳಿ. ಇದು ನಮ್ಮ ಹಿರಿಯರಿಂದ ಬರುತ್ತಿರುವ ಆಚಾರ. ಇದರಿಂದ ನಮ್ಮ ಶರೀರವೆಲ್ಲ ಶುದ್ಧಿಯಾಗುತ್ತದೆ. ಆದ್ದರಿಂದ ನಿಮಗೆ ಎಷ್ಟು ಕೆಲಸಗಳಿದ್ದರೂ ಸರಿ, ಸ್ತ್ರೀಯರು 5ನೇ ದಿನ ತಲೆಸ್ನಾನ ಮಾಡಿ ಒಂದು ಸಣ್ಣ ಅರಿಶಿನದ ಉಂಡೆಯನ್ನು ನುಂಗಿ. ಇಲ್ಲದಿದ್ದರೆ ಕಾಶಿಯಲ್ಲಿ ಹಸುವನ್ನು ಬಲಿ ಕೊಟ್ಟಷ್ಟು ಪಾಪ ತಗುಲುತ್ತದೆಯಂತೆ. ಇನ್ನು ಈ ದಿನಗಳಲ್ಲಿ ಬಹಳಷ್ಟು ಮಹಿಳೆಯರು ಕೂದಲನ್ನು ಬಿಟ್ಟುಕೊಂಡು ತಿರುಗುತ್ತಿದ್ದಾರೆ. ಸ್ತ್ರೀಯರು ತಮ್ಮ ಕೂದಲನ್ನು ಬಿಟ್ಟುಕೊಳ್ಳದೆ ಜಡೆ ಹಾಕಿಕೊಳ್ಳಬೇಕು. ಇನ್ನು ಸಂಜೆ 6 ಗಂಟೆಯ ನಂತರ ಮನೆಯನ್ನು ಕಸಬರಿಕೆಯಿಂದ ಗುಡಿಸಬಾರದು. ಮನೆಯಲ್ಲಿ ಭೋಜನ ಮಾಡುವಾಗ ಮಧ್ಯದಲ್ಲಿ ಸೀನಿದರೆ ತಕ್ಷಣ ಅಲ್ಲಿಂದ ಎದ್ದು ಕೈ ತೊಳೆದುಕೊಂಡು ಮತ್ತೆ ಭೋಜನ ಮಾಡಬೇಕು. ಇನ್ನು ಅಪ್ಪಿತಪ್ಪಿಯೂ ನಿಂತುಕೊಂಡು ಭೋಜನ ಮಾಡಬಾರದು. ಇನ್ನು ಮಹಿಳೆಯರು ಅಪ್ಪಿತಪ್ಪಿಯೂ ಹೊಸ್ತಿಲ ಮೇಲೆ ಕುಳಿತುಕೊಳ್ಳಬಾರದು. ಸ್ತ್ರೀಯರು ಹೊಸ್ತಿಲ ಮೇಲೆ ಕುಳಿತರೆ ನಿಮ್ಮ ಮನೆಯೆಲ್ಲ ಕಷ್ಟಗಳಿಂದ ತುಂಬಿ ಹೋಗುತ್ತದೆ. ಹಾಗೆಯೇ ನಿಮ್ಮ ಮನೆಯಲ್ಲಿರುವ ಚಿನ್ನದ ಆಭರಣಗಳು ಅಥವಾ ಬೆಳ್ಳಿಯ ಆಭರಣಗಳನ್ನು ಮಂಚದ ಮೇಲೆ ಇಡಬಾರದು. ಹಾಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಬಡತನ ಶುರುವಾಗುತ್ತದೆ. ಇನ್ನು ಯಾವ ಸ್ತ್ರೀ ಬೆಳಿಗ್ಗೆ ತಡವಾಗಿ ನಿದ್ರೆಯಿಂದ ಏಳುತ್ತಾಳೋ ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ. ಮಹಿಳೆಯರು ದೀರ್ಘ ಸುಮಂಗಲಿಯಾಗಿ ಇರಬೇಕೆಂದರೆ ಕೊರಳಿನಲ್ಲಿ ಕರಿಮಣಿ ಸರ, ಕೈ ತುಂಬಾ ಗಾಜಿನ ಬಳೆಗಳು ತಪ್ಪದೇ ಇರಬೇಕು. ಇದರಿಂದ ನಿಮ್ಮ ಮಾಂಗಲ್ಯ ಬಲ ಹೆಚ್ಚಾಗುತ್ತದೆ. ಒಂದು ಕುಟುಂಬವೆಲ್ಲ ಕ್ಷೇಮವಾಗಿ ಅಷ್ಟೈಶ್ವರ್ಯಗಳೊಂದಿಗೆ ತುಳುಕಾಡಬೇಕೆಂದರೆ ಮನೆಯಲ್ಲಿ ಪುರುಷರು ದೀಪ ಹಚ್ಚಬೇಕಂತೆ. ಸ್ತ್ರೀಯರು ಮಾಡುವ ಪೂಜೆಗಿಂತ ಪುರುಷರು ಮಾಡುವ ಪೂಜೆಗೆ ದುಪ್ಪಟ್ಟು ಪುಣ್ಯ ಫಲ ಲಭಿಸುತ್ತದೆಯಂತೆ. ಹಾಗೆಂದು ಮಹಿಳೆಯರು ಪೂಜೆ ಮಾಡಬಾರದು ಎಂದಲ್ಲ. ಪೂಜೆಗೆ ಮೊದಲ ಆದ್ಯತೆ ಪುರುಷರಿಗೆ ಅನ್ವಯಿಸುತ್ತದೆಯಂತೆ, ನಂತರವೇ ಸ್ತ್ರೀಗೆ ಅನ್ವಯಿಸುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರಗಳು ವಿವರಿಸುತ್ತಿವೆ. ಸ್ತ್ರೀಯರು ಕೊರಳಿನಲ್ಲಿ ಹಾಕಿಕೊಳ್ಳುವ ಮಂಗಳಸೂತ್ರ ಹೃದಯದ ಕೆಳಗಿನವರೆಗೆ ಇರಬೇಕು. ಅಂದರೆ ವಕ್ಷಸ್ಥಳವನ್ನು ಪೂರ್ತಿಯಾಗಿ ದಾಟಿ ಕೆಳಗಿರಬೇಕು. ಮಂಗಳಸೂತ್ರದಲ್ಲಿರುವ ಕರಿಮಣಿಗಳು ಮತ್ತು ಕೆಂಪು ಮಣಿಗಳು ಒಟ್ಟು 9 ಮಣಿಗಳು ಇರುವಂತೆ ನೋಡಿಕೊಳ್ಳಿ. ಮಂಗಳಸೂತ್ರವನ್ನು ಬದಲಾಯಿಸಬೇಕೆಂದರೆ ಅರಿಶಿನದ ಕೊಂಬು ಕಟ್ಟಿದ ಹಳದಿ ದಾರವನ್ನು ಮೊದಲಿಗೆ ಕೊರಳಿಗೆ ಹಾಕಿಕೊಂಡು ನಂತರ ನಿಮ್ಮ ಕೊರಳಲ್ಲಿರುವ ತಾಳಿ ಬೊಟ್ಟನ್ನು ತೆಗೆಯಿರಿ. ಮಂಗಳವಾರ ಮತ್ತು ಶುಕ್ರವಾರದಂದು ಕೊರಳಿನಿಂದ ಮಂಗಳಸೂತ್ರವನ್ನು ಅಪ್ಪಿತಪ್ಪಿಯೂ ತೆಗೆಯಬಾರದು. ಹಾಗೆಯೇ ಪ್ರತಿಯೊಬ್ಬರ ಮನೆಯ ಮುಂದೆ ಖಂಡಿತವಾಗಿಯೂ ತುಳಸಿ ಕಟ್ಟೆ ಇರಬೇಕು. ಪ್ರತಿದಿನ ತುಳಸಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕಿದರೆ ನಿಮ್ಮ ಕುಟುಂಬದಲ್ಲಿ ಆಪತ್ತುಗಳು ಬರದಂತೆ ಇರುತ್ತವೆ. ಗೋಮಾತೆಯಲ್ಲಿ 33 ಕೋಟಿ ದೇವತೆಗಳು ವಾಸಿಸುತ್ತಾರೆ. ಆದ್ದರಿಂದ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ನಮಸ್ಕಾರ ಮಾಡಿಕೊಂಡರೆ ಲಕ್ಷ್ಮೀದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ಲಭಿಸುತ್ತದೆ. ನಿಮ್ಮ ಪತಿ ಕೆಲಸದ ಮೇಲೆ ಹೊರಗೆ ಹೋಗುವಾಗ ಪತ್ನಿ ನಗುಮುಖದಿಂದ ಎದುರು ಹೋಗಬೇಕು. ಇದರಿಂದ ನಿಮ್ಮ ಪತಿಯ ಕೆಲಸಗಳಲ್ಲಿ ಅಡೆತಡೆಗಳಿಲ್ಲದೆ ಹೋದ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ಪ್ರತಿ ಶುಕ್ರವಾರ ತಪ್ಪದೇ ಲಕ್ಷ್ಮೀದೇವಿಯನ್ನು ಪೂಜಿಸಬೇಕು. ಶುಕ್ರವಾರ ಮನೆಯಲ್ಲಿ ಹಾಲು ಉಕ್ಕಿಸಿ ಆ ಹಾಲಿನಿಂದ ನೈವೇದ್ಯ ತಯಾರಿಸಿ ಲಕ್ಷ್ಮೀದೇವಿಗೆ ಅರ್ಪಿಸಿದರೆ ನಿಮ್ಮ ಮನೆಯಲ್ಲಿ ಹಣಕ್ಕೆ ಕೊರತೆ ಇಲ್ಲದಂತೆ ನಿಮ್ಮ ಮನೆಯೆಲ್ಲ ಐಶ್ವರ್ಯದಿಂದ ತುಂಬಿ ಹೋಗುತ್ತದೆ. ಹಾಗೆಯೇ ಶನಿ ದೋಷಗಳು, ಪಿತೃದೋಷಗಳಿಂದ ಇಬ್ಬಂದಿ ಪಡುವವರು, ಕಷ್ಟಪಡುವವರು ನಿಮ್ಮ ಮನೆಯ ಮುಂದೆ ಬಂದ ಕಾಗೆಗೆ ಆಹಾರ ನೀಡಿ. ಪ್ರತಿದಿನ ಮನೆಯಲ್ಲಿ ಅನ್ನ ಮಾಡಿದ ನಂತರ ಮೊದಲ ತುತ್ತನ್ನು ತೆಗೆದು ಪಕ್ಕಕ್ಕೆ ಇಡಿ. ಮೊದಲ ತುತ್ತನ್ನು ಯಾವುದಾದರೂ ಪಕ್ಷಿಗೆ ಅಥವಾ ಪ್ರಾಣಿಗೆ ಆಹಾರವಾಗಿ ಹಾಕಿ. ಇದರಿಂದ ನಿಮ್ಮ 7 ತಲೆಮಾರಿನ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗುತ್ತದೆ. ಯಾರಾದರೆ ಹಣದ ಸಮಸ್ಯೆಗಳಿಂದ ಕಷ್ಟಪಡುತ್ತಿದ್ದಾರೋ ಅಂತಹವರು ಪ್ರತಿನಿತ್ಯ ಆಕಳ ತುಪ್ಪದಿಂದ ದೀಪಾರಾಧನೆ ಮಾಡಿ. ಖಂಡಿತವಾಗಿಯೂ ಹಣದ ಸಮಸ್ಯೆಗಳೆಲ್ಲ ದೂರವಾಗಿ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗುತ್ತದೆ. ಇನ್ನು ಮಹಿಳೆಯರು ಅಪ್ಪಿತಪ್ಪಿಯೂ ಮಂಗಳವಾರದಂದು ತಲೆಸ್ನಾನ ಮಾಡಬಾರದು. ಆದರೆ ಶನಿವಾರದಂದು ತಲೆಸ್ನಾನ ಮಾಡಿದರೆ ಎಲ್ಲ ವಿಧದಲ್ಲೂ ಚೆನ್ನಾಗಿ ಕೂಡಿ ಬರುತ್ತದೆ. ಮನೆಯ ಈಶಾನ್ಯದಲ್ಲಿ ತೂಕದ ವಸ್ತುಗಳನ್ನು ಇಡಬಾರದು. ಆದರೆ ಈಶಾನ್ಯ ದಿಕ್ಕಿನಲ್ಲಿ ಪೂಜಾ ಕೊಠಡಿ ಇದ್ದರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯ ಫಲ ಲಭಿಸುತ್ತದೆ. ಹಾಗೆಯೇ ನಿಮ್ಮ ಅಡುಗೆ ಮನೆಯ ಈಶಾನ್ಯದಲ್ಲಿ ನೀರಿನ ಕೊಡವನ್ನು ಇಟ್ಟುಕೊಳ್ಳಿ. ಇದರಿಂದ ನಿಮ್ಮ ಮನೆಗೆ ಧನಾಕರ್ಷಣೆ ಹೆಚ್ಚಾಗುತ್ತದೆ.
ವಿವಾಹಿತ ಮಹಿಳೆಯರು ತಪ್ಪದೇ ಪತಿಯ ಪಾದಗಳಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು. ಪತಿಯ ಪಾದಗಳಿಗೆ ನಮಸ್ಕಾರ ಮಾಡಿದರೆ ನಿಮ್ಮ ಪತಿಯ ಆಯುಷ್ಯ ಹೆಚ್ಚಾಗುತ್ತದೆ. ಸ್ತ್ರೀಯರು ಅಪ್ಪಿತಪ್ಪಿಯೂ ಪತಿಯನ್ನು ಹೆಸರಿನಿಂದ ಕರೆಯಬಾರದು. ಇದರಿಂದ ಪತಿಯ ಆಯುಷ್ಯ ಕಡಿಮೆಯಾಗುತ್ತದೆ. ಪದೇ ಪದೇ ಸಾಲದಿಂದ ಬಾಧಿತರಾಗುವವರು ಸ್ವಲ್ಪ ಸಾಲವನ್ನು ಮಂಗಳವಾರ ತೀರಿಸಿ. ಇದರಿಂದ ನಿಮ್ಮ ಸಾಲಗಳೆಲ್ಲ ಬೇಗ ತೀರುತ್ತವೆ. ಹಾಗೆಯೇ ನಿಮ್ಮ ಮನೆಯ ಬೀರನ್ನು ಉತ್ತರ ಮುಖವಾಗಿ ಇಟ್ಟುಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ಕುಬೇರನು ವಾಸಿಸುತ್ತಾನೆ. ಆದ್ದರಿಂದ ಉತ್ತರದಲ್ಲಿ ಬೀರು ಇದ್ರೆ ನಿಮ್ಮ ಮನೆಯ ಸಂಪತ್ತು ದುಪ್ಪಟ್ಟಾಗುತ್ತದೆ. ಇನ್ನು ಮಹಿಳೆಯರು ಅಡಿಗೆ ಮಾಡುವಾಗ ಅನ್ನಪೂರ್ಣ ದೇವಿಯನ್ನು ಸ್ಮರಿಸುತ್ತಾ ಅಡಿಗೆ ಮಾಡಿದರೆ ನೀವು ಮಾಡಿದ ಆಹಾರ ಅಮೃತದಂತೆ ಬದಲಾಗುತ್ತದೆಯಂತೆ. ತನ್ಮೂಲಕ ನಿಮ್ಮ ಕುಟುಂಬದಲ್ಲಿ ಅನಾರೋಗ್ಯದ ಸಮಸ್ಯೆಗಳಿಲ್ಲದೆ ಕುಟುಂಬವೆಲ್ಲ ಆರೋಗ್ಯವಾಗಿ ಇರುತ್ತಾರೆ. ಇನ್ನು ಹೊರಗಿನಿಂದ ಮನೆಗೆ ಬಂದ ತಕ್ಷಣ ಕಾಲು ತೊಳೆದುಕೊಳ್ಳಬೇಕು. ಕಾಲು ತೊಳೆದುಕೊಳ್ಳದೆ ಮನೆಗೆ ಹೆಜ್ಜೆ ಇಟ್ಟರೆ ನಿಮ್ಮ ಮನೆಗೆ ಜ್ಯೇಷ್ಠಾದೇವಿ ಹೆಜ್ಜೆ ಇರುತ್ತಾಳೆ. ಹಾಗೆಯೇ ರಾತ್ರಿ ವೇಳೆ ತಲೆ ಬಾಚಬಾರದು. ವಾಸ್ತು ಪ್ರಕಾರ ರಾತ್ರಿ ವೇಳೆ ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳು ಅಪ್ಪಿತಪ್ಪಿಯೂ ಇರಬಾರದು. ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳಿದ್ದರೆ ನಿಮ್ಮ ಮನೆಗೆ ದರಿದ್ರ ದೇವತೆ ಪ್ರವೇಶಿಸುತ್ತಾಳೆ. ಸ್ತ್ರೀಯರು ಇಂತಹ ಸಣ್ಣ ಸಣ್ಣ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೆಯದಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.